ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾಂ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇವತಿ ಧೀನಾಮ ವಿತ್ರವತ್ ವಾಗ್ದೇವ್ಯೈ ನಮಃ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆಯೇ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಸರ್ವಾವಸ್ಥಾ ವಿವರ್ಜಿತ ಅಂತ ಹೇಳಿ ನಾವು ಅನೇಕ ವಿಚಾರಗಳನ್ನ ಅಂದ್ರೆ ಅವಸ್ಥೆಗಳನ್ನ ನಾವು ವಿಚಾರ ಮಾಡಿ ಎಲ್ಲದಕ್ಕಿಂತನೂ ಕೂಡ ಅವಳು ಮೀರಿದವಳು ಅನ್ನುವಂತ ಮಾತನ್ನ ಹೇಳಿದ್ವಿ. ಈಗ ಇಲ್ಲಿಂದ ಮುಂದಕ್ಕೆ ಅತ್ಯಂತ ಇನ್ನೂ ಒಂದಷ್ಟು ಮುಖ್ಯವಾಗಿರ್ತಕ್ಕಂತಹ ಸಮಾಚಾರಗಳನ್ನು ತಿಳ್ಕೊತಾ ಹೋಗೋಣ. ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ ಸಂಹಾರಿಣಿ ರುದ್ರರೂಪ ತಿರೋದಾನ ಕದೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ ಅಂತ ಹೇಳಿ, ಅಂದ್ರೆ ನಾವು ಹಿಂದಿನ ಒಂದು ಭಾಗವನ್ನು ಆರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಗುಂಪು ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಈ ಒಂದು ಕೂಡ ಸೃಷ್ಟಿಕರ್ತೆಯಿಂದ ಪಂಚಕೃತ್ಯ ಪರಾಯಣವರೆಗೂನುವೆ ಅದು ಒಂದು ಗುಂಪು ಅಂತ ತಗೊಂಡಾಗ, ಯಾಕಂತಂದ್ರೆ ಪ್ರತಿ ಒಂದು ಗುಂಪನ್ನ ಲಲಿತಾ ಸಹಸ್ರನಾಮದಲ್ಲಿ ತಗೊಂಡಾಗ ಆ ಒಂದು ಸಮಸ್ತವೂ ಕೂಡ ಒಂದಕ್ಕೊಂದಕ್ಕೆ ಒಂದು ಸಂಬಂಧ ಏರ್ಪಟ್ಟು ನಮಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನ ಅದು ತಿಳಿಸ್ತಾ ಹೋಗ್ತಾ ಇರುತ್ತೆ. ಆಗ ನಮ್ಗೆ ತಿಳ್ಕೊಳ್ಳೋದಕ್ಕೆ ಬಹಳ ಸುಲಭ. ಇಲ್ದಿದ್ರೆ ಕ್ಲಿಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಕ್ಲಿಷ್ಟವಾಗಿರ್ತಕ್ಕಂಥ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದಾಗ ನಮಗೆ ಸ್ವಲ್ಪ ಕಷ್ಟವಾಗ್ಬೋದು. ಹಾಗಾಗಿ ಆದಷ್ಟು ಇದನ್ನ ಸಿಂಪ್ಲಿಫೈ ಮಾಡಿ, ಆದಷ್ಟು ಹೇಳೋದಕ್ಕೆ ಇದು ಅನುಕೂಲ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಮುಂದೆ ಇದನ್ನ ನಾವು ಒಂದೊಂದು ಆ ಜಗನ್ಮಾತೆಯ 5 ಕಾರ್ಯಗಳನ್ನ ಹೇಳ್ತಾ ಇದ್ವಿ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತೆ ಅನುಗ್ರಹ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಇಲ್ಲಿ ಸೃಷ್ಟಿಕರ್ತಿ ಅಂತನ್ನೋದನ್ನ ಒಂದೇ ಒಂದು ತಗೊಂಡ್ರೆ ಇಲ್ಲಿ ಸೃಷ್ಟಿ ಹೇಗಾಗತ್ತೆ, ಯಾರು ಸೃಷ್ಟಿ ಮಾಡಿದ್ರು, ಅದಕ್ಕಿರ್ತಕ್ಕಂಥ ಕಲಾಪಗಳೇನು, ಅದಕ್ಕಿರ್ತಕ್ಕಂಥ ಮೆಥಡ್ಗಳೇನು, ಅದನ್ನ ನೋಡೋದಕ್ಕಿಂತನೂ ಸೃಷ್ಟಿಕರ್ತಿ ಬ್ರಹ್ಮರೂಪ ಅಂತ 2 ನಾಮಗಳನ್ನ ಒಟ್ಟಿಗೆ ತಗೊಂಡಾಗ ಏನಾಗತ್ತೆ, ನಮ್ಗೆ ಅದು ಸುಲಭವಾಗಿ ಅರ್ಥ ಆಗುತ್ತೆ ಯಾಕೆ ಅಂತನ್ನೋದನ್ನ. ಇಲ್ಲಿ ವ್ಯಷ್ಟಿ ಅಂತಂದ್ರೆ ಇಂಡಿವಿಜುವಲ್, ಒಬ್ಬನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಗ ವ್ಯಕ್ತಿಗತವಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ಒಂದು ವ್ಯಕ್ತಿ ಅಂತ ಅನ್ನೋದನ್ನ ನಾವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವರೂಪ, ತೈಜಸ, ಪ್ರಾಜ್ಞ ಅಂತ ಹೇಳಿ ನಾವು ತಗೋತಾ ಬರ್ತೀವಿ. ವಿರಾಟ್ ರೂಪ ಅಂತಂದಾಗ ಅದು ಸಮಿಷ್ಟಿ, ಇಡೀ ಪ್ರಪಂಚಕ್ಕೆ ಎಲ್ಲವನ್ನ ಸೇರಿಸಿ ಹೇಳಿದಾಗ ಅವಾಗ ಏನ್ ತಗೋಬಹುದು ಅಂತಂದ್ರೆ ಅದಕ್ಕೆ ಹೆಸರುಗಳು ಬದಲಾವಣೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ವೈಶ್ವಾನರ, ಹಿರಣ್ಯಗರ್ಭ ಮತ್ತೆ ಈಶ್ವರ ಅಂತ ಅಂದ್ರೆ ಇಂಡಿವಿಜುವಲ್ ಆಗಿ ವ್ಯಕ್ತಿ ಅಂತ ತಗೊಂಡಾಗ ವಿಶ್ವರೂಪ, ತೈಜಸ, ಪ್ರಾಜ್ಞ ಅಂತ ಆದಾಗ
ವಿರಾಟ್ ರೂಪದಲ್ಲಿ, ದೊಡ್ಡ ರೂಪದಲ್ಲಿ ನಾವು ಇದನ್ನ ತಗೊಂಡಾಗ ವೈಶ್ವಾನರ, ಹಿರಣ್ಯಗರ್ಭ ಮತ್ತು ಈಶ್ವರ ಅಂತ. ಈ ಸುಷುಪ್ತಿ ಅವಸ್ಥೆಯಲ್ಲಿ ಈ ವಿರಾಟ್ ರೂಪದಲ್ಲಿ ಅವನು ಆ ಅವಸ್ಥೆಯಲ್ಲಿ ಇರ್ತಕ್ಕಂಥವನೇ ಈಶ್ವರ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯಕ್ತಿಗತವಾಗಿ ಹೇಳ್ತಕ್ಕಂಥ ರೀತಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ. ಸುಷುಪ್ತಾವಸ್ಥೆಯಲ್ಲಿ ನಮಗೆ ಎಚ್ಚರದಿಂದ ಇದ್ದಾಗ ಏನಾಗುತ್ತೆ, ಈಗ ಹೆಂಗದಾಗತ್ತೆ ಇದು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿದಾಗ, ಸುಷುಪ್ತಾವಸ್ಥೆಯಲ್ಲಿ ನಮಗೆ ನಿದ್ರೆಯಿಂದ ಎಚ್ಚರವಾಗಿ ಬಂದಾಗ ನಮ್ಗೆ ಏ ರೀತಿ ಅನುಭವ ಆಗುತ್ತೋ ಇದು ಇಂಡಿವಿಜುವಲ್, ವ್ಯಕ್ತಿಗತವಾಗಿ. ಅದೇ ನಾವು ಪ್ರಪಂಚ ಅಂತ ತಗೊಂಡಾಗ ಅಂದ್ರೆ ಅದು ಪ್ರಳಯಾವಸ್ಥೆ. ಇಡೀ ಪ್ರಪಂಚ ಅಂದಾಗ ಅದು ಪ್ರಳಯಾವಸ್ಥೆ. ಆಗ ನಮ್ಗೇನ್ ಬರುತ್ತೆ ಅಂತಂದ್ರೆ ಅದು ಸುಷುಪ್ತಿ. ಇಲ್ಲಿ ಪ್ರಪಂಚಕ್ಕೆ ಪ್ರಳಯ, ನಮಗೆ ಸುಷುಪ್ತಿ. ಹಾಗಾಗಿ ನಮ್ಮದು ಮೈಕ್ರೋ, ಅವ್ದು ಮ್ಯಾಕ್ರೋ. ಸೊ ಇದು ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಯ್ತು. ಮುಂದಕ್ಕೆ ಹೇಳೋದಕ್ಕೆ ಅರ್ಥ ಹಾಕೋದಕ್ಕೆ ಬಹಳ ಸುಲಭ. ಸುಷುಪ್ತಿ ಅಂದ್ರೆ ನಮಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪ್ರಳಯ ಅಂದ್ರೆ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಿದ್ರಾವಸ್ಥೆ ಅಂದಾಗ ಸುಷುಪ್ತಿ ನಮ್ಗೆ, ಪ್ರಳಯ ಅಂತಂದ್ರೆ ಪ್ರಪಂಚಕ್ಕೆ. ಸೊ ಇದು ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮುಂದೆ ನಮಗೆ ಅದು ಮೈಕ್ರೋ, ಸಣ್ಣದು, ಪ್ರಪಂಚಕ್ಕೆ ಮ್ಯಾಕ್ರೋ. ಅಂದ್ರೆ ಪ್ರಳಯ ಅಂದ್ರೆ ಕಲೆಕ್ಟಿವ್ ಅಂತ ಕೂಡ ಎಲ್ಲ ತಗೋಬಹುದು. ಪ್ರಳಯಾವಸ್ಥೆಯಲ್ಲಿ ಆದ್ಮೇಲೆ ಉಳಿತಕ್ಕಂಥವ್ರು ಯಾರು? ಪರಮೇಶ್ವರ ಒಬ್ನೇ. ನಾವಲ್ಲ ಹೇಳಿದ್ವಿ, ಆ ಒಂದು ಪ್ರಳಯ ನಾಟ್ಯವನ್ನ ಅಥವಾ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಪ್ರಳಯದಲ್ಲಿ ಎಲ್ಲವನ್ನೂ ಕೂಡ ತನ್ನ ದೇಹದಲ್ಲಿ ಅವನು ಲೀನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇರೋರು ಯಾರು? ಪರಮೇಶ್ವರ ಒಬ್ನೇ. ಅವನ ಜೊತೆ ಇರ್ತಕ್ಕಂಥವ್ರು ಶಕ್ತಿ. ಆ ಪರಮೇಶ್ವರನ ಆ ನಾಟ್ಯವನ್ನು ವೀಕ್ಷಿಸ್ತಿರ್ತಕ್ಕಂಥ ಸ್ಪೆಕ್ಟೇಟರ್ ಅಂದ್ರೆ ಅವಳೊಬ್ಳೆ. ಹಾಗಾಗಿ ಶಕ್ತಿ. ನಾವು ಅದಕ್ಕೊಂದು ನಾಮವನ್ನು ಹೇಳಿ ಅದಕ್ಕೆ ವಿವರಣೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಅವನು ಎಲ್ಲವನ್ನೂ ಕೂಡ ತನ್ನಲ್ಲಿ ಲೀನವನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ. ಯಾವಾಗ ಆ ಒಂದು ಲೀನವನ್ನ ಮಾಡ್ತಾನೋ, ಪ್ರಪಂಚವನ್ನೆಲ್ಲ ಲೀನವನ್ನ ಮಾಡ್ಕೋತಾನೋ, ನಮ್ಮ ವಿಚಾರಕ್ಕೆ ತಗೊಂಡಾಗ ಅದು ನಿದ್ರೆಯಲ್ಲಿ ನಾವು ಹೇಗೆ ಲೀನವಾಗ್ಬಿಡ್ತೀವೋ, ಅಂದ್ರೆ ಮನಸ್ಸು, ಆ ಒಂದು ಇಂದ್ರಿಯಗಳು ಹೇಗೆ ಮನಸ್ಸಿನಲ್ಲಿ ಲೀನವಾಯಿತೋ, ಆ ಮನಸ್ಸು ಹೋಗಿ ಪ್ರಾಣದಲ್ಲಿ ಲೀನವಾದಾಗ ನಾವು ಗಾಢನಿದ್ದೇವೆ ಅಂತ ಹೇಗೆ ಹೇಳಿದ್ವು, ಅದೇ ರೀತಿಯಲ್ಲಿ ಪ್ರಳಯ ಕಾಲದಲ್ಲೂ ಕೂಡ ನಮ್ಮ ಈ ಇಡೀ ಪ್ರಪಂಚ ಆ ಸ್ವಾಮಿಯಲ್ಲಿ ಅದು ಲೀನವಾಗಿಬಿಡುತ್ತೆ. ಹಾಗಾಗಿ ನಾವು ನಿದ್ದೆಯಲ್ಲಿ ನಮ್ಮ ಈ ಬಾಹ್ಯ ಪ್ರಪಂಚದ ಒಂದು ಏನು ಅಟ್ಯಾಚ್ಮೆಂಟ್, ಸಂಬಂಧವನ್ನ ಕಡ್ಕೊಂತೀವಿ. ಇದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ಕಳೆದು ಆ ಸ್ವಾಮಿಯನ್ನ ಅಂದ್ರೆ ಪರಮೇಶ್ವರನಲ್ಲಿ ಅದು ಲೀನವಾಗ್ಬಿಡುತ್ತೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಮುಂದೆ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ. ಇದೆಲ್ಲ ಯಾತಕ್ ಬ್ಯಾಕ್ ಗ್ರೌಂಡ್ ಹೇಳಿದ್ದು ಅಂದ್ರೆ ಈ ಮುಂದೆ ಹೇಳ್ತಕ್ಕಂಥ ನಾಮಗಳಿಗೆ ಅದು ಸುಲಭವಾಗಿ ಅರ್ಥ ಆಗ್ಲಿ ಅಂತ. ಸೃಷ್ಟಿಕರ್ತಿ ಬ್ರಹ್ಮರೂಪ. ತಾಯಿಯು ಸೃಷ್ಟಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಬ್ರಹ್ಮ ರೂಪದಲ್ಲಿ ಇರ್ತಾಳೆ. ಹಾಗಾಗಿ ಅಂತಹ ಬ್ರಹ್ಮ ರೂಪದಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಸೃಷ್ಟಿಕರ್ತಿ ಬ್ರಹ್ಮರೂಪ ಅಂತ ವಶಿನ್ಯಾದಿ ವಾಗ್ದೇವತೆಗಳು ಅಲ್ಲಿ ವರ್ಣಿಸ್ತಾ ಇದ್ದಾರೆ. ಮುಂದೆ ಗೋಪ್ತ್ರಿ ಗೋವಿಂದ ರೂಪಿಣಿ. ಎಷ್ಟು ಅದ್ಭುತ ರೀ ನೋಡಿ. ಗೋಪುರ ಅಂತಂದ್ರೆ ರಕ್ಷಣೆ ಮಾಡ್ತಕ್ಕಂಥದ್ದು. ಗೋಪ್ತ್ರಿ ಅಂದ್ರೆ ಆ ಒಂದು ರಕ್ಷಣೆಯನ್ನ ಮಾಡ್ತಕ್ಕಂತಹ ಶಕ್ತಿ ಅವಳು. ಹಾಗಾಗಿ ಗೋಪ್ತ್ರಿ, ರಕ್ಷಣ ಸ್ವರೂಪಿಣಿ ಅಂತ ಹೇಳಿ, ಸ್ಥಿತಿ ಕಾರಣಿ ಅಂತ ಹೇಳಿ ಇದು ಕೂಡ ಹೇಳ್ತಾರೆ. ಯಾಕಂದ್ರೆ ಸೃಷ್ಟಿ ಸ್ಥಿತಿ ಲಯ. ನಾವೇನ್ ಹೇಳಿದ್ವಿ, ಸೃಷ್ಟಿಕರ್ತಿ ಬ್ರಹ್ಮರೂಪ ಅಂದಾಗ ಸೃಷ್ಟಿಯನ್ನು ಮಾಡದಂತಹ ಯಾವುದೇ ಒಂದು ಪದಾರ್ಥ ಇರಲಿ, ಜೀವಿ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಅದು ಕಾಪಾಡ್ತಕ್ಕಂತಹ, ರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ಆ ತಾಯಿನೇ ಮಾಡ್ತಾ ಇರೋದ್ರಿಂದ ಯಾವ ರೂಪದಲ್ಲಿ ಅವಳು ಮಾಡ್ತಾ ಇದ್ದಾಳೆ, ನಮ್ಗೆ ಎಲ್ಲರನ್ನು ರಕ್ಷಣೆ ಮಾಡ್ತಾಳೆ ಅಂದ್ರೆ ಗೋಪ್ತ್ರಿ, ರಕ್ಷಣೆ ಮಾಡ್ತಕ್ಕಂಥ ಅವಳು. ಯಾವ ರೂಪದಲ್ಲಿ? ಗೋವಿಂದ ರೂಪಿಣಿ. ಇಲ್ಲಿ ಗೋಪಾಲ ಅಂತಂದ್ರೆ ರಕ್ಷಕ ಅಂತ ತಗೋಬೇಕು. ಗೋಪಾಲ ಅಂದ ತಕ್ಷಣ ಬರೀ ಹಸುಗಳನ್ನ ಮೇಯಿಸುವನು, ಹಸುಗಳನ್ನ ಸಾಕುವನು, ಹಸುಗಳನ್ನು ನೋಡ್ತಕ್ಕಂಥವನು, ಹಸುಗಳ ವಿಚಾರವನ್ನ ಗಮನಿಸ್ತಕ್ಕಂಥವನು, ಹಸುಗಳ ರಕ್ಷಣೆಯನ್ನ ಮಾಡ್ತಕ್ಕಂಥವನು ಅದೊಂದೇ ಅಲ್ಲ. ಈ ಗೋಪಾಲ ಅಂತಂದ್ರೆ ಇಡೀ ಪ್ರಪಂಚವನ್ನ ರಕ್ಷಿಸಿ ಕಾಪಾಡ್ತಕ್ಕಂಥವನು.
ಅವನೇ ಗೋವಿಂದ. ನಾವು ಹಿಂದೆ ಒಂದು ಮಾತನ್ನು ಹೇಳ್ತಾ ಇದ್ವಿ, ಕೃಷ್ಣನ ಸ್ವರೂಪ ಕೂಡ ಆ ಜಗದಂಬೆನೇ ಹಾಗೆ ಅಂತ. ಅದಕ್ಕೆ ಕನೆಕ್ಟಿವಿಟಿ ಇಲ್ಲಿ ಕೊಡ್ತಾ ಇದ್ದಾರೆ. ಯಾರು ಈ ಸ್ಥಿತಿಲಯವನ್ನ, ಈ ಒಂದು ಸೃಷ್ಟಿ ಆಗಿರ್ತಕ್ಕಂಥದ್ದನ್ನ ನೋಡ್ಕೋತಾರೋ, ಪಾಲನೆ ಮಾಡ್ತಾರೋ, ಪಾಲಿಸ್ತಾರೋ ಅವರು ಗೋವಿಂದ. ಹಾಗಾಗಿ ಆ ಶಕ್ತಿ ಅಲ್ಲಿರೋದ್ರಿಂದ, ಆ ಶಕ್ತಿ ಕಾರಣಿ ಆ ಗೋವಿಂದ ಆಗಿರೋದ್ರಿಂದ ಅವಳು ಗೋವಿಂದ ರೂಪಿಣಿ. ಗೋವಿಂದನ ರೂಪದಲ್ಲಿ ಆ ಶಕ್ತಿ ಅಲ್ಲಿ ಇದ್ದು ಆ ರೂಪದಲ್ಲಿ ಅವಳು ಈ ಪ್ರಪಂಚವನ್ನ ಅವಳು ರಕ್ಷಣೆ ಮಾಡ್ತಾ ಇದ್ದಾಳೆ, ಪಾಲನೆಯನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಗೋಪ್ತ್ರಿ ಅಂದ್ರೆ ಏನ್ ಹೇಳಿದ್ವಿ? ರಕ್ಷಣೆ. ಗೋವಿಂದ ರೂಪಿಣಿ ಅಂದ್ರೆ ಗೋವಿಂದನ ರೂಪದಲ್ಲಿ ರಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂತಹ ಆ ಜಗದಂಬೆ, ಆ ಶಕ್ತಿ, ಆ ಲಲಿತಾ ತ್ರಿಪುರ ಸುಂದರಿ. ಎಷ್ಟು ಚೆನ್ನಾಗಿದೆ ನೋಡಿ. ಮುಂದೆ ಸಂಹಾರಿಣಿ ರುದ್ರ ರೂಪ. ಬರೀ ಸಂಹಾರಿಣಿ ಅಂತ ತಗೊಂಡ್ರೆ ಲಯ ಮಾಡ್ಬಿಡೋಳು ಅಂತ, ರುದ್ರ ರೂಪ ಅಂತ ಹೇಳ್ತಾರೆ ಇಲ್ಲಿ ನೋಡಿ. ಸಂಹಾರ ಸಮಯದಲ್ಲಿ ಆ ತಾಯಿ ರುದ್ರ ರೂಪಿಣಿಯಾಗಿರ್ತಾಳೆ. ಸಹಸ್ರನಾಮದ ಮೊದಲನೇ ನಾಮ ಹೇಳಿದ್ವಿ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅನ್ನುವಾಗ ಅವಳು ಸೃಷ್ಟಿಕರ್ತೆ, ಪಾಲನೆ ಮಾಡ್ತಕ್ಕಂಥವಳು, ಮತ್ತೆ ಲಯಕರ್ತೆ ಅಂತ. ಹಾಗೆ ಇದು ಸಂಹಾರಿಣಿ ರುದ್ರ ರೂಪ. ಯಾವ ರೂಪದಲ್ಲಿ ಅವಳು ಸಂಹಾರವನ್ನ ಮಾಡ್ತಾಳೆ ಅಂದ್ರೆ ರುದ್ರ ರೂಪ. ಅಂದ್ರೆ ಸಂಹಾರದ ಸಮಯದಲ್ಲಿ, ಪ್ರಳಯ ಸಂದರ್ಭದಲ್ಲಿ ಆಕೆ ರುದ್ರ ರೂಪದಲ್ಲಿ ಅವಳು ಇರ್ತಾಳೆ ಅನ್ನೋ ಮಾತು. ಸಂಹಾರ ಅಂತಂದ್ರೆ ಸಮ್ಯಕ್ ಪ್ಲಸ್ ಹಾರ. ಇಲ್ಲಿ ಮುಖ್ಯವಾಗಿ ನಾವು ಪ್ರತಿಯೊಂದು ವಿಷಯವನ್ನು ಕೂಡ ವಿಶ್ಲೇಷಣೆ ಮಾಡಿ ತಗೋಬೇಕು. ಯಾಕಂದ್ರೆ ಸುಮ್ಮನೆ ಸಂಹಾರ ಅಂತಷ್ಟು ಸಾಯಿಸ್ಬಿಡೋದು ಅಂತ ಅಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೋಡಿ, ಸಂಹಾರ ಆದ್ಮೇಲೆ ಏನು ತಿರೋಧಾನ, ಅದನ್ನ ನಾನು ಮುಂದಕ್ಕೆ ಬಹಳ ವಿಶ್ಲೇಷವಾಗಿ ಹೇಳೋಣ, ಆಗ ಬಹಳ ಚೆನ್ನಾಗಿ ಅರ್ಥವಾಗುತ್ತೆ. ಇದನ್ನ ನಾವು ತಿಳ್ಕೊಂಡ್ಬಿಡೋಣ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಯಾವ ಪಾಪಕರಣಗಳನ್ನ ಮಾಡಿದ್ಯಾ ಇದನ್ನ ಒಂದು ಕ್ಯಾಲ್ಕುಲೇಷನ್. ಸಂಹಾರ ಅಂದ ತಕ್ಷಣ ಸಂಹಾರ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ಪ್ಲಾನ್ ಮಾಡ್ಬೇಕಂತೆ. ಸುಮ್ನೆ ಅಲ್ಲ ಸಂಹಾರ ಮಾಡೋದು, ಅಲ್ಲೇ ಬಿಸಾಕ್ಬಿಟ್ಟು ಹೋಗೋದಲ್ಲ. ಆದ್ಮೇಲೆ ಅವನ ನೆಕ್ಸ್ಟ್, ಯಾಕಂದ್ರೆ ನಾವು ಹೇಳ್ತೇವೆ ಜನ್ಮಾಂತರಗಳು ಅಂತ ಹೇಳಿ. ಹಾಗಾಗಿ ಈ ಒಂದು ಮಾಡಿರ್ತಕ್ಕಂತಹ ಪುಣ್ಯ ಪಾಪಗಳ ವಿಶೇಷಗಳು, ಆ ಪುಣ್ಯ ಪಾಪಗಳ ವಿಶೇಷಗಳ ಮೇಲೆ ಅವನು ಮಾಡಿರ್ತಕ್ಕಂತಹ ಒಂದು ಸುಯೋಗಗಳ ಮೇಲೆ ಇವೆಲ್ಲವನ್ನು ಇದು ವಿಶ್ಲೇಷಣೆ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಅದನ್ನ ಮುಂದಿನ ಜನ್ಮಕ್ಕೆ ಅವನು ಯಾವ ಯೋನಿಯಲ್ಲಿ ಹುಟ್ಟಬೇಕು, ಯಾವ ಒಂದು ಸ್ಥಾನ ರೂಪದಲ್ಲಿ ಹುಟ್ಟಬೇಕು ಇತ್ಯಾದಿಗಳೆಲ್ಲ ಡಿಸೈಡ್ ಆಗತ್ತೆ. ಆ ಮಾಡ್ತಕ್ಕಂತಹ ಈ ಒಂದು ಕಾರ್ಯ ಈ ಒಂದು ಸ್ಥಿತಿಯಲ್ಲಿ ನಡೆಯುತ್ತೆ. ಅಂದ್ರೆ ಸಂಹಾರಿಣಿ ರುದ್ರ ರೂಪ. ಈ ರೂಪದಲ್ಲಿ ಜಗಜ್ಜನನಿ ಅವನು ಮಾಡಿರ್ತಕ್ಕಂತಹ, ಜೀವಿ ಮಾಡಿರ್ತಕ್ಕಂತಹ ಕರ್ಮಗಳು, ಯಾವ್ಯಾವ ಕರ್ಮಗಳನ್ನ ಮಾಡಿದ್ದಾನೆ, ಯಾವ ಪುಣ್ಯ ಕರ್ಮಗಳನ್ನ ಮಾಡಿದ್ದಾನೆ, ಏನೇನ್ ಮಾಡಿದ್ದಾನೆ, ಅದೆಲ್ಲವನ್ನೂ ಕೂಡ ಮತ್ತೆ ಸೃಷ್ಟಿ ಮಾಡುವಾಗ ಲೆಕ್ಕಾಚಾರ ಮಾಡಿ ಅದರ ಮೇಲೆ ಆಧರಿಸಿ ಮುಂದಿನ ಜನ್ಮದಲ್ಲಿ ಅವನನ್ನ ಅಥವಾ ಅದನ್ನ ಯಾವ ಯೋನಿಯಲ್ಲಿ ಜನ್ಮಿಸಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಸೃಷ್ಟಿಸಬೇಕು ಅಂತಕ್ಕಂಥ ಎಲ್ಲ ಸ್ಥಿತಿಗತಿಗಳನ್ನ ವ್ಯವಸ್ಥೆ ಮಾಡ್ತಕ್ಕಂತಹ ಒಂದು ಈ ಸ್ಥಿತಿ ಇದು. ಹಾಗಾಗಿ ಇದಕ್ಕೆ ಸಂಹಾರ ವ್ಯವಸ್ಥೆ ಅಂತ ಕರೀತಾರೆ. ಇದು ಉತ್ಕೃಷ್ಟವಾಗಿರ್ತಕ್ಕಂತಹ ಕೆಲಸ ಅಲ್ವೇ? ಸಂಹಾರ ಮಾಡಿ ಬಿಟ್ಬಿಡೋದಲ್ಲ, ಮುಂದಿನ ಜನ್ಮಕ್ಕೆ ಇವನು ಏನು ಅಂತ ಅನ್ನೋದನ್ನ ಮೆಷರ್ ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಕೆಲಸ ಇಲ್ಲಿ ನಡೆಯುತ್ತೆ. ಹಾಗಾಗಿ ಇದು ಹೇಗೆ ಅಂತಂದ್ರೆ, ಮಗು ಆಟ ಆಡ್ತಾ ಇರುತ್ತೆ, ಎಲ್ಲ ಕಡೆ ಆಟಾಡಿ ಬೆಳಗಿನ ಸಂಜೆವರೆಗೂ ಆಟಾಡಿ ಸುಸ್ತಾಗ್ಬಿಡುತ್ತೆ, ದಣದೋಗ್ಬಿಡುತ್ತೆ. ಹೋಗ ತಾಯಿಯ ಒಂದು ತೊಡೆ ಮೇಲೆ ಹೋಗಿ ಹೇಗೆ ಮಲ್ಕೊಂಡು ತನ್ನನ್ನ ತಾನು ಮೈ ಮರೆತು ಮಲ್ಕೊಂಡು ನಿದ್ದೆ ಮಾಡ್ಬಿಡುತ್ತೋ ಹಾಗೆ ಈ ಪ್ರಪಂಚವನ್ನು ಕೂಡ ಆ ಒಂದು ಸ್ಥಿತಿಯಲ್ಲಿ, ಪ್ರಪಂಚ ಪ್ರಳಯ ಆಗ್ತಕ್ಕಂಥ ಸ್ಥಿತಿನಲ್ಲಿ ಅದು ಕೂಡ ಆ ಎಲ್ಲವೂ ಕೂಡ ಹೋಗಿ ಆ ಪರಮೇಶ್ವರಿ ಆ ಶಕ್ತಿಯಲ್ಲಿ ಅದು ಲೀನವಾಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಹೋಗಿ ಅದು ಸೇರಿ ವಿಶ್ರಮಿಸುತ್ತೆ ಅನ್ನೋ ಅರ್ಥ. ಹಾಗಾಗಿ ಈ ಒಂದು ರೂಪವನ್ನ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಜಗಜ್ಜನನಿ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಇಂತಹ ರೂಪದ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂತಹ ಆ ಜಗಜ್ಜನನೇನೆ
ಸಂಹಾರಿಣಿ ರುದ್ರರೂಪ. ಮುಂದೆ ತಿರೋಧಾನಕರೀಶ್ವರಿ. ನಮಗೆ ಇದು ಎಷ್ಟೋ ಸತಿ ನಾವು ಮೂರೇ ಇದು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೃಷ್ಟಿ ಸ್ಥಿತಿ ಲಯ ಮುಗ್ದೋಯ್ತಪ್ಪ, ಇದಕ್ಕಿಂತ ಮುಂದೆ ಇಲ್ಲ ಅಂತ ಅಲ್ಲಿಗೆ ನಿಂತ್ಕೋಬಾರ್ದು. ಅಲ್ಲಿಂದ ಮುಂದೆ ಒಂದು ಸ್ಥಿತಿ ಇದೆ. ಸೃಷ್ಟಿ ಸ್ಥಿತಿ ಲಯ ಅಂದಾಗ ಸೃಷ್ಟಿ ಯಾವುದು? ಸೃಷ್ಟಿಕರ್ತಿ ಬ್ರಹ್ಮರೂಪ ಅಂದ್ವಿ. ಕಾಪಾಡ್ತಕ್ಕಂಥ ಸ್ಥಿತಿಗೆ ಹೇಳಿದ್ವಿ ಗೋಪ್ತ್ರಿ ಗೋವಿಂದ ರೂಪಿಣಿ. ಲಯ ಸ್ಥಿತಿಗೆ ರುದ್ರ ರೂಪ ಅಂತ ಹೇಳಿದ್ವಿ. ಅಲ್ಲಿಂದ ಮುಂದಕ್ಕೆ ನಾಲ್ಕನೇ ಕೃತ್ಯ ಯಾವುದು ಅಂದ್ರೆ ತಿರೋಧಾನಕರೀಶ್ವರಿ. ಈ ತಿರೋಧಾನ ಅಂತಂದ್ರೆ ಏನು ಅಂತಂದ್ರೆ ಲಯ ಆಗಿರ್ತಕ್ಕಂಥದ್ದು ಎಲ್ಲವನ್ನು ಯಾವ್ಯಾವುದು ಲಯವಾಗೋಗಿದೆಯೋ ಪ್ರತಿ ಒಂದು ಲಯ ಆಗಿರುತ್ತೆ. ಆ ಲಯವಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ಮುಚ್ಚಿಟ್ಕೊಳ್ತಕ್ಕಂಥದ್ದು, ಒಂದು ಶೆಲ್ಲಲ್ಲಿ ಹಾಕಿಟ್ಟ ಹಾಗೆ ಎಲ್ಲವನ್ನು ಕೂಡ ತಾನು ಮುಚ್ಚಿಟ್ಕೊಂಡಿರ್ತಕ್ಕಂಥದ್ದು, ಅದನ್ನ ಒಂದು ರೀತಿ ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ನಾನು ಹಿಂದಿನ ನಾಮದಲ್ಲಿ ಹೇಳಿದೆ, ಇದು ಇದರಲ್ಲಿ ಯಾವುದು ಸಂಹಾರಣಿ ರುದ್ರ ರೂಪ ಅಂತ ಹೇಳುವಾಗ ಹೇಳಿದೆ. ಆ ಲಯ ಮಾಡಿರ್ತಕ್ಕಂಥದ್ದನ್ನೆಲ್ಲ ಇಟ್ಟು ಮತ್ತೆ ಅದನ್ನ ಜೀವ ಕೊಡ್ಬೇಕು. ಅದ್ರ ಪುಣ್ಯ ಪಾಪಗಳ ಬೇಸ್ ಮಾಡಿ ಅದನ್ನ ಇದು ಮಾಡ್ತಾಳೆ, ಮುಂದೆ ಜನ್ಮ ಕೊಡ್ತಾಳೆ, ಯಾವ್ಯಾವ ಯೋನಿಲ್ ಹುಟ್ಟಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅಲ್ಲಿವರೆಗೂ ಅದೆಲ್ಲ ಎಲ್ಲಿರುತ್ತೆ? ಈ ಒಂದು ಇದರಲ್ಲಿ ಅವಳ ಒಂದು ಲ್ಯಾಬ್ ನಲ್ಲಿ, ಅವಳ ಒಂದು ಕಂಟ್ರೋಲ್ ನಲ್ಲಿ ಅವಳು ಅದನ್ನ ಮರೆ ಮಾಚಿಟ್ಟಿರ್ತಾಳೆ. ಈ ಮರೆ ಮಾಚಿರ್ತಕ್ಕಂತಹ ಈ ಕೆಲಸಕ್ಕೆ ತಿರೋಧಾನ ಅಂತ ಕರೀತಾರೆ. ಹಾಗಾಗಿ ಇಂತಹ ತಿರೋಧಾನವನ್ನ ಮಾಡ್ತಕ್ಕಂತಹ ಆ ಜಗಜ್ಜನನಿ ತಿರೋಧಾನಕರೀಶ್ವರಿ ಅಂತ ಹೇಳಿ. ಯಾಕೆಂದ್ರೆ ಲಯ ಆಗೋದ್ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಲಯ ಆಗಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಒಟ್ಟಿಗೆ ಇಟ್ಕೊಂಡಿರ್ತಾಳೆ. ಇಟ್ಕೊಂಡು ಮುಂದೆ ಅದನ್ನ ಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಇದ್ರ ಮೇಲೆ ಆ ಬೇಸ್ ಮಾಡಿ ಮತ್ತೆ ಸೃಷ್ಟಿಗೆ ಅವ್ರನ್ನ ಮತ್ತೆ ಬಿಡ್ತಾಳೆ. ಆ ಸೃಷ್ಟಿ ಆಗುವವರೆಗೂ ಕೂಡ ಅವಳ ತಾನೇ ಅದು ಮರೆಮಾಚಿರೋದ್ರಿಂದ ಅವಳು ತಿರೋಧಾನಕರೀಶ್ವರಿ. ತಿರೋಧಾನ ಅಂದ್ರೆ ಇದೇನೆ ನೋಡಿ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ನಮ್ಮ ಜನರಲ್ ಆಗಿ ನಮ್ಮ ಒಂದು ವೈಯಕ್ತಿಕ ಬದುಕಿಗೆ ಹೇಳಬೇಕು ಅಂತಂದ್ರೆ ನಾವೇನ್ ಹೇಳಿದ್ವಿ, ನಿದ್ದೆ ಮಾಡ್ಬಿಟ್ಟಾಗೆಲ್ಲ ಮರ್ತೋಗ್ತೀವಿ ಅಂತ. ನಾವು ರಾತ್ರಿ ಬೆಳಗಿಂದ ಸಂಜೆವರೆಗೂ ಏನೋ ಒಂದು ಕೆಲಸ ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಸರಿ, ಮಲ್ಕೊಳ್ಳೋವರೆಗೂ ಮಾಡಿರ್ತೀವಿ, ಆದ್ರೆ ಆ ಕೆಲಸ ಸಂಪೂರ್ಣವಾಗಿ ಆಗಿರೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ಅದನ್ನ ಅಲ್ಲೇ ಇಟ್ಟು ಮಲ್ಕೊಂಡು ನಿದ್ದೆ ಮಾಡ್ತೀವಿ. ರಾತ್ರಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ, ಸ್ಟ್ರೈನ್ ಆಗಿರೋದ್ರಿಂದ ಮಲ್ಕೊಂಡು ನಿದ್ದೆ ಮಾಡ್ಬಿಡ್ತೀವಿ. ಆದ್ರೆ ರಾತ್ರಿ ಇಡೀ ಅದೇನ್ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಏನು ಇರೋದಿಲ್ಲ. ನಿದ್ದೆ ಮಾಡಿ ಎದ್ದ ಮೇಲೆ ನಾವು ಅದನ್ನ ಎಲ್ಲಿ ನಿಲ್ಸಿದ್ವೋ ಆ ನಿಲ್ಸಿರ್ತಕ್ಕಂಥ ಜಾಗದಿಂದ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ಮುಂದುವರ್ಸ್ಕೊಂಡು ಹೋಗ್ತೀವಿ ಅಲ್ವಾ. ಹಾಗಾಗಿ ಹೀಗೇನೆ ಈ ಲಯ ಆಗಿರ್ತಕ್ಕಂಥ ಅಂದ್ರೆ ಅದು ಯಾವಾಗ ಅಂದ್ರೆ ಅಲ್ಲಿಗೆ ಮರ್ತೋಯ್ತೆ, ನಿನ್ನೆ ರಾತ್ರಿ ಬಿಟ್ಟು ಹೋಗಿದ್ದು ಅಲ್ಲೇ ಬಿಟ್ಟು ಹೋಯ್ತಾ, ಅಲ್ಲಿಗೆ ಆಯ್ತಪ್ಪ ಅಂತ ಅಂದ್ಬಿಟ್ಟು ತಿರುಗಿ ಪ್ರಾರಂಭ ಮಾಡೋದಿಲ್ಲ. ಎಲ್ಲಿ ನಿಲ್ಸಿದ್ವ ಅಲ್ಲಿಂದಾನೇ ತಗೊಂಡು ಹೋಗ್ತೀವಿ. ಹಾಗೆ ಈ ಒಂದು ತಿರೋಧಾನ ಸ್ಥಿತಿನಲ್ಲಿ ಜಗನ್ಮಾತೆ ಆ ಲಯವಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ಒಟ್ಟಿಗೆ ಇಟ್ಕೊಂಡಿರ್ತಾಳೆ. ಮತ್ತೆ ಆರಂಭ ಮಾಡ್ತಾಳೆ. ಆ ಒಂದು ಪುನಃ ಸೃಷ್ಟಿಕ ಸಂದರ್ಭದಲ್ಲಿ ಅದನ್ನ ಮತ್ತೆ ಅವಳು ಅದನ್ನ ರಿಲೀಸ್ ಮಾಡ್ತಾಳೆ ಅನ್ನೋ ಮಾತಲ್ಲ. ಹಾಗಾಗಿ ಇಂತಹ ಒಂದು ಕಾರ್ಯ ಯಾವಾಗ ಈ ತಿರೋಧಾನ ಸ್ಥಿತಿಯಿಂದ ಮತ್ತೆ ಅವಳನ್ನ ರಿಲೀಸ್ ಮಾಡ್ತಾಳಲ್ಲ, ಮತ್ತೆ ಆ ಜೀವಕ್ಕೆ ಅಥವಾ ಮತ್ತೆ ಸೃಷ್ಟಿ ಮಾಡ್ತಾಳಲ್ಲ, ಅಂತಹ ಒಂದು ಸ್ಥಿತಿಗೆ ಅನುಗ್ರಹದ, ಅದಕ್ಕೆ ಸದಾಶಿವ ಅನುಗ್ರಹದ ಅಂತ ಹೇಳಿ. ಹಾಗಾಗಿ ಅನುಗ್ರಹ ಅಂದ್ರೇನು? ಈ ಒಂದು ತಿರೋಧಾನ ಸ್ಥಿತಿಯಿಂದ ಮತ್ತೆ ಜೀವನಕ್ಕೆ ಬರ್ತಕ್ಕಂತಹ ಒಂದು ಸ್ಥಿತಿ. ಆ ಸ್ಥಿತಿಗೆ ಬರಬೇಕು ಅಂದ್ರೆ ಆ ಜಗಜ್ಜನನಿಯ ಅನುಗ್ರಹ. ಹಾಗಾಗಿ ಇದು ಅನುಗ್ರಹ. ಇಲ್ಲಿ ಅನುಗ್ರಹ ಅಂತಂದ್ರೆ ಅರ್ಥಗಳು ಸ್ವಲ್ಪ ವ್ಯತ್ಯಾಸಗಳೇನಿದೆ ಅಂದ್ರೆ ಕೃಪೆ ಬೇರೆ, ದಯೆ ಬೇರೆ. ನಿಮ್ಮ ಕೃಪೆಯಿಂದ ಎಲ್ಲ ಆಯ್ತು ಅಂತಾರೆ. ಈ ಅನುಗ್ರಹ ಅಂದ್ರೆ ಯಾವುದನ್ನ ಮಾಡಿದಾನೆ, ಏನಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಅನಲೈಸ್ ಮಾಡಿ ಅದನ್ನ ಅನುಸರಿಸಿ ಮತ್ತೆ ಅದನ್ನ ಕೊಡ್ತಕ್ಕಂತಹ ಒಂದು ಅದ್ರ ಮೇಲೆ ಗ್ರಹಿಸಿ ಅದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಆನಂದ, ಅದೇನೆ ಅದು ಅನುಗ್ರಹ. ಇದು
ನಮ್ಮ ಲೆವೆಲ್ನಲ್ಲಿ ಈ ಒಂದು ಸಣ್ಣ ಲೆವೆಲ್, ನಮ್ಮ ಲೆವೆಲ್ ಅಂತಂದ್ರೆ ಏನು, ಸಣ್ಣ ಲೆವೆಲ್ಗಳು, ಆ ಲೆವೆಲ್ನಲ್ಲಿ ಪಂಚಕೃತ್ಯಗಳನ್ನ ಅವಳು ನಡೆಸ್ತಿದ್ದಾಳೆ. ಹಾಗೆ ಪ್ರಪಂಚದ ಲೆವೆಲ್ನಲ್ಲಿ ಹೋಗ್ಬೇಕು ಅಂದ್ರೆ ದೊಡ್ಡದು. ಈಗ ನಮ್ಮ ಲೆವೆಲ್ನಲ್ಲಿ ಅಂದ್ರೆ ಏನು, ನಮ್ಮನ್ನ ಸೃಷ್ಟಿ ಮಾಡ್ತಾಳೆ, ನಾವು ಬೆಳಿತೀವಿ, ನಮ್ಮನ್ನ ಕಾಪಾಡ್ತಾಳೆ, ನಾವು ಜೀವಂತವಾಗಿರೋವರೆಗೂ ನಮ್ಮನ್ನ ರಕ್ಷಣೆ ಮಾಡ್ತಾಳೆ, ನಮ್ಗೆ ಏನ್ ಬೇಕು ಅದು ಎಲ್ಲವನ್ನೂ ಅನುಗ್ರಹಿಸ್ತಾಳೆ. ನಮಗೆ ವಯಸ್ಸಾದ್ಮೇಲೆ ನಮ್ಮ ಒಂದು ಕಾರ್ಯ ಇಲ್ಲಿ ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಆದ್ಮೇಲೆ ನಾವು ಪ್ರಳಯ ಆಗ್ಬಿಡ್ತೀವಿ. ಹಾಗೆ ಪ್ರಪಂಚಕ್ಕೆ ಅಂತ ತಗೊಂಡಾಗ ನಮ್ಮ ಲೆವೆಲಲ್ಲಿ ಇಷ್ಟೇ ಅವಳು ಮಾಡೋದು. ಆದ್ರೆ ಅವಳು ಸೃಷ್ಟಿ ಸ್ಥಿತಿ ಬ್ರಹ್ಮಾಂಡವನ್ನೆಲ್ಲ ಅವಳು ಬ್ರಹ್ಮಾಂಡ ಜನನಿ ಆಗಿರೋದ್ರಿಂದ ಆ ಪ್ರತಿಯೊಂದಕ್ಕೂ ಕೂಡ ಸೂರ್ಯ, ಚಂದ್ರ, ನಕ್ಷತ್ರ ಇತ್ಯಾದಿ ಇತ್ಯಾದಿ ಈ ನಮ್ಮ ಕಣ್ಣು ಕಾಣೋದು, ಕಾಣಿಸ್ದೇ ಇರೋದು ಎಲ್ಲ ಏನೇನಿದೆ, ಗೋಚರವಾಗಿರ್ತಕ್ಕಂಥದ್ದು, ಗೋಚರವಾಗದೇ ಇರ್ತಕ್ಕಂಥದ್ದು, ಏನ್ ನಮ್ಮ ಕಣ್ಣಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಲ್ಲವನ್ನು ಕೂಡ ಅವಳು ಸೃಷ್ಟಿ ಮಾಡಿದಾಳೆ. ಆ ಎಲ್ಲವೂ ಕೂಡ ಪ್ರಳಯ ಕಾಲದಲ್ಲಿ ಅವುಗಳಿಗೂ ಕೂಡ ಏಜ್ ಇದೆ, ಏಜ್ ಆದ್ಮೇಲೆ ಅವು ಕೂಡ ಲಯ ಆಗ್ಬಿಡುತ್ತೆ. ಯಾವಾಗ ಇವುಗಳು ಲಯ ಆಗ್ಬಿಡುತ್ತೋ ಅಂಥದ್ದನ್ನ ಅವಳು ಆ ತಿರೋಧಾನದಲ್ಲಿ ಅವಳು ಇಟ್ಕೊಂಡಿರ್ತಾಳೆ. ಆ ತಿರೋಧಾನ ಆ ಒಂದು ಕೆಲಸ ಆದ್ಮೇಲೆ ಮತ್ತೆ ಸೃಷ್ಟಿ ಮಾಡುವಾಗ ಮತ್ತೆ ಅದೇ ಸೂರ್ಯ, ಅದೇ ಚಂದ್ರ, ಅದೇ ನಕ್ಷತ್ರಗಳು, ಗ್ರಹಗಳು ಇತ್ಯಾದಿ 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 ಮತ್ತೆ ಅದು ಹುಟ್ಟುತ್ತೆ. ಹಾಗಾಗಿ ನಮ್ಮ ಜನ್ಮದಲ್ಲಿ ನಾವು ಹುಟ್ಟದಾಗಿಂದ ಪ್ರಾಣಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಹುಟ್ಟದಾಗಿಂದ ಸಾಯುವವರೆಗೂ ನಮ್ಮ ದೇಹದಲ್ಲಿ ಹುಟ್ಟತಕ್ಕಂತಹ ಜೀವಕೋಶಗಳು, ಸೆಲ್ಸ್, ಹುಟ್ಟದಾಗಿದ್ದ ಜೀವಕೋಶಗಳು ಇವತ್ತು ಇಲ್ಲ. ಆ ಜೀವಕೋಶಗಳಿಗೆ ಅಂತ ಒಂದು ಆಯಸ್ಸಿದೆ. ಆ ಆಯಸ್ಸಿದ್ದಾಗ ಅಷ್ಟು ಲಕ್ಷ, ಅಷ್ಟು ಕೋಟಿ ಜೀವಕೋಶಗಳು ನಾಶನ ಆಗ್ಬಿಡುತ್ತೆ, ಮರಣ ಹೊಂದ್ಬಿಡುತ್ತೆ, ಹೊಸ ಜೀವಕೋಶಗಳು ಹುಟ್ಟುಬಿಡುತ್ತೆ. ಅದೇ ಜೀವಕೋಶಗಳೇನಾದ್ರು ನಮ್ಮ ಇಟ್ಕೊಂಡಿದ್ದಿದ್ರೆ ನಾವಿನ್ನು ಮಕ್ಕಳಾಗೆ ಮಗುವಾಗೆ ಇರ್ಬೇಕಾಗಿತ್ತು. ಯಾವಾಗ ಆ ಎಳೆ ಜೀವಕೋಶಗಳು ಹೋಯ್ತೋ ಮತ್ತೆ ಇನ್ನೊಂದು ಜೀವಕೋಶಗಳು ಹೋಗಿ ಆ ಏಜ್ ಆಗ್ತಾ 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 ಹೊಸ ಜೀವಕೋಶಗಳು ಬರುತ್ತೆ. ಅಂದ್ರೆ ನಮ್ಮ ಶರೀರದಲ್ಲೇನೆ ಎಷ್ಟು ಇದು ಹುಟ್ಟು, ಸಾವು, ಉತ್ಪತ್ತಿಗಳು ಎಲ್ಲಗಳು ನಡೀತಾ ಇರತ್ತೆ. ಹಾಗಾಗಿ ಈ ಶರೀರವನ್ನೇನೆ ಮಹಾಶ್ಮಶಾನ ಅಂತ ಕರೀತಾರೆ. ಈ ಮಹಾಶ್ಮಶಾನವನ್ನು ಕಾಯ್ತಿರ್ತಕ್ಕಂಥವನು ಯಾರು? ನಮ್ಮಲ್ಲಿರ್ತಕ್ಕಂಥವನು ಯಾರು? ಪರಮೇಶ್ವರ. ಹಾಗಾಗಿ ಆ ಈಶ್ವರನನ್ನೇ ಸ್ಮಶಾನವಾಸಿ. ಇಲ್ಲಿ ನೋಡಿ, ಇನ್ನು ಇದು ಶೆಲ್ಸ್ ಬಗ್ಗೆ ಹೇಳಿದೆ. ಹುಟ್ಟಿದಾಗ ಬಾಲ್ಯ, ಯೌವನ, ಕೌಮಾರ, ವೃದ್ಧಾಪ್ಯ ಇವೆಲ್ಲ ಬರುತ್ತೆ ಹೋಗುತ್ತೆ, ಅದರದ್ದು ಒಂದು ಸ್ಟೇಜ್. ಹಾಗಾಗಿ ಈ ಒಂದು ಶರೀರಕ್ಕೆ ಹುಟ್ಟು, ಸಾವು, ಹೊಸ ಸೆಲ್ಸ್ ಕೊಡ್ತಕ್ಕಂಥದ್ದು, ನಮಗ್ ಬೇಕಾಗಿರ್ತಕ್ಕಂಥದ್ದು ಕೊಡೋದು, ಎಲ್ಲವನ್ನು ಮ್ಯಾನೇಜ್ ಮಾಡೋದು, ಮೇಂಟೈನ್ ಮಾಡೋದು ಯಾರು? ಆ ಪರಮೇಶ್ವರಿ ಜಗಜ್ಜನನಿ. ಆಯಾಯ ರೂಪದಲ್ಲಿ ಆಕೆ ಬ್ರಹ್ಮ ರೂಪಿಣಿಯಾಗಿ, ಗೋವಿಂದ ರೂಪಿಣಿಯಾಗಿ, ರುದ್ರ ರೂಪಿಣಿಯಾಗಿ ಎಲ್ಲವನ್ನು ಕೂಡ ಮಾಡ್ತಾ ಇರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಆ ಜಗನ್ಮಾತೆಗೆ ನಾವು ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾ ಅನಂತ 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 ನಮಸ್ಕಾರಗಳನ್ನು ಮಾಡಬೇಕು. ಯಾಕಂದ್ರೆ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರಗಳು. ಹಾಗಾಗಿ ಇಷ್ಟೆಲ್ಲ ಆಕೆ ಮಾಡ್ತಾ ಇದ್ದಾಳೆ. ಮುಂದೆ ಸದಾಶಿವ ಅಂತ ಮುಂದಿನ ನಾಮ ಸದಾಶಿವ. ನೋಡಿ, ಯಾವಾಗಲೂ ಶಿವ ಅಂದ್ರೇನು? ಮಂಗಳ. ನಾವು ಅವಾಗ್ಲೇ ಹೇಳಿದ್ವಿ, ಶಿವ ಅಂದ್ರೆ ಮಂಗಳ, ಶುಭ, ಅನುಗ್ರಹಿಸ್ತಕ್ಕಂಥವನು ಅಂತ ಹೇಳಿ. ಹಾಗೆ ಯಾವಾಗಲೂ ನಗುಮುಖ ಹೊಂದಿರತಕ್ಕಂಥದ್ದು, ಹಾಗಾಗಿ ಆನಂದವನ್ನು ಕೊಡ್ತಕ್ಕಂಥದ್ದು ಹೇಳ್ತಾ ಇರ್ಬೋದು. ಇಂತಹ ರೂಪವನ್ನು ಹೊಂದಿರತಕ್ಕಂತಹ ಸದಾ ಶಿವ ಯಾವಾಗಲೂ ಕೂಡ ಮಂಗಳವನ್ನು ಕೊಡ್ತಕ್ಕಂತಹ ಆ ಜಗನ್ಮಾತೆ ಸದಾ ಶಿವ. ನಾನು ಶಿವ ಅಂತ ಹೇಳಿದಾಗ ನಾವು ಹಿಂದೆ ಒಂದು ನಾಮದ ಹೇಳಿದ್ವಿ. ಶಿವ ಅಂದ್ರೆ ಪರಮೇಶ್ವರ, ಶಿವ ಅಂತಂದ್ರೆ ಮಾತೆ, ಜಗನ್ಮಾತೆ. ಅವರಿಬ್ಬರಲ್ಲೂ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಇಲ್ಲ ಅಂತ. ಹಾಗಾಗಿ ಇಲ್ಲಿ ಸದಾಶಿವ ಅಂತಕ್ಕಂಥವನು. ಇನ್ನೂ ಒಂದೇನಪ್ಪ ಅಂದ್ರೆ ಸದಾಶಿವ ಅಂದಾಗ ನಾವು ಇನ್ನೂ ಹಿಂದಿನ ಒಂದು ನಾಮದಲ್ಲಿ ಹೇಳ್ತಾ ಇದ್ವಿ, ಯಾವುದೇ ಸುಖ ಇದೆ ಅಂದ್ರೆ ಅದ್ರ ಜೊತೆಯಲ್ಲಿ ಅಸೋಸಿಯೇಟೆಡ್ ವಿತ್ ಒಂದು ಕಷ್ಟ ಅಂತ. ದುಃಖ ಇಲ್ಲದೆ ಇರ್ತಕ್ಕಂತಹ ಸುಖ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಆದರೆ ಈ ಸದಾಶಿವ
ಅಂತಕ್ಕಂತಹ ಈ ನಮ್ಮ ಜಗನ್ಮಾತೆಗೆ ಯಾವುದೇ ವಿಧವಾಗಿರ್ತಕ್ಕಂಥ ಒಂದು ದುಃಖವಾಗಲಿ ಅಥವಾ ಇನ್ನೊಂದಾಗ್ಲಿ ಕಷ್ಟ ಕೊಡ್ತಕ್ಕಂಥದ್ದಾಗ್ಲಿ ಯಾವುದು ಸ್ಪರ್ಶವೇ ಆಗದೇ ಇರೋದ್ರಿಂದ ಅವಳು ಯಾವಾಗಲೂ ಕೂಡ ಪರಮಾನಂದ ರೂಪದಲ್ಲಿರ್ತಾಳೆ. ಹಾಗಾಗಿ ಅವಳು ಸದಾಶಿವ. ಮುಂದಿನ ನಾಮ ಅನುಗ್ರಹದ. ಈಗಾಗಲೇ ನಾನು ಹೇಳಿದೆ ಅನುಗ್ರಹ ಅಂದ್ರೆ ಏನು ಅಂತ. ತಿರೋಧಾನ ಸಂದರ್ಭದಲ್ಲಿ ತಿರೋಧಾನ ನಾನು ನಿಮಗೆ ಈಗಾಗಲೇ ಅದ್ರ ಬಗ್ಗೆ ಮಾತಾಡಿದ್ದೀವಿ. ತಿರೋಧಾನ ಅಂದಾಗ ಆ ತಿರೋಧಾನದಲ್ಲಿ ಮುಚ್ಚಿಟ್ಕೊಂಡಿರ್ತಕ್ಕಂತಹ ಮರೆಮಾಚಿ ಇಟ್ಟಿದ್ದಂತಹ ಆ ಪ್ರಳಯ ಕಾಲದಲ್ಲಿ ತನ್ನಲ್ಲಿ ಅಡಗಿಸಿಟ್ಟುಕೊಂಡಿರ್ತಕ್ಕಂತಹ ಸರ್ವವೂ ಕೂಡ ನಿಕ್ಷಿಪ್ತವಾಗಿರ್ತಕ್ಕಂತಹ ಪ್ರತಿ ಒಂದನ್ನು ಕೂಡ ಆಯಾಯ ಶರೀರಕ್ಕೆ ಕಂಟಮ್ಸ್ ಅಂಡ್ ಕಂಡೀಷನ್, ನಾನು ಆಗ್ಲೇ ತಿರುಗಿ ಹೇಳೋದು ಬೇಡ, ಆ ಒಂದು ಪುಣ್ಯ ಪಾಪಗಳ ಮೇಲೆ ಬೇಸ್ ಮಾಡಿ ಅವರವರ ಕೃತ್ಯಗಳ ಮೇಲೆ ಅವರವರ ಶರೀರ ರೂಪಗಳನ್ನ ಸೃಷ್ಟಿ ಮಾಡಿ ಮತ್ತೆ ಉದ್ಭವಿಸ್ತಕ್ಕಂತಹ ಕಾರ್ಯವನ್ನ ಮಾಡೋದ್ರಿಂದ, ಹಾಗೆ ಅನುಗ್ರಹ ಮಾಡೋದ್ರಿಂದ ಆಕೆ ಅನುಗ್ರಹದ. ಮುಂದಿನ ನಾಮ ಪಂಚಕೃತ್ಯ ಪರಾಯಣ ಅಂತ ಹೇಳಿ. ನೋಡಿ, ಪಂಚಕೃತ್ಯ ಪಾರಾಯಣ ಅಂತ ಹೇಳಿದಾಗ ಇಲ್ಲಿ 5 ಕೃತ್ಯಗಳು ಅಂತ ನಾವು ಹೇಳಿದ್ವಿ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತೆ ಅನುಗ್ರಹ. ಇದ್ರ ಬಗ್ಗೆ ನಾವು ಹೇಳ್ತಾ ಬಂದ್ವಿ. ಹಾಗಾಗಿ ಈ ಒಂದು 5 ಕೆಲಸಗಳನ್ನ ಅವಳು ಮಾಡ್ತಾ ಇದ್ದಾಳೆ ಅನ್ನೋದಾದ್ರೆ, ಆ ಒಂದು 5 ಕೆಲಸಗಳನ್ನ ಅವಳು ಮಾಡಿದಾಳೆ ಅನ್ನೋದಾದ್ರೆ ಅವಳು ಪಂಚಕೃತ್ಯ ಪಾರಾಯಣ. ಬ್ರಹ್ಮ ರೂಪದಲ್ಲಿ ಸೃಷ್ಟಿಯನ್ನ ಮಾಡಿದ್ಲು, ವಿಷ್ಣು ರೂಪದಲ್ಲಿ ಅಥವಾ ಗೋವಿಂದ ರೂಪದಲ್ಲಿ ಅವಳು ಪಾಲನೆಯನ್ನ ಮಾಡ್ತಾ ಇದ್ದಾಳೆ, ರುದ್ರ ರೂಪದಲ್ಲಿ ಅವಳು ಲಯವನ್ನ ಮಾಡ್ತಾಳೆ, ತಿರೋಧಾನ ರೂಪದಲ್ಲಿ ಎಲ್ಲವನ್ನೂ ಕೂಡ ಮರೆಮಾಯಿಸ್ತಾಳೆ. ಅನುಗ್ರಹ ಅಂತಕ್ಕಂಥ ಸ್ಥಿತಿಯಲ್ಲಿ ಆ ಜಗನ್ಮಾತೆ ಮತ್ತೆ ಅವಳು ಸೃಷ್ಟಿ ಮಾಡ್ತಾಳೆ. ಹಾಗಾಗಿ ಈ ಒಂದು ಸ್ಥಿತಿಗಳು ಸೃಷ್ಟಿಕರ್ತಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರ ರೂಪ, ತಿರೋಧಾನಕರೀಶ್ವರಿ, ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಅಂತ. ಅಂದ್ರೆ ಆ ಇಷ್ಟು ನಾಮಗಳಲ್ಲಿ ನಾವು ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತೆ ಅನುಗ್ರಹ ಅನ್ನೋ ಮಾತನ್ನ ನಾವು ಇವತ್ತಿನ ಈ ಭಾಗದಲ್ಲಿ ನಾವು ತಿಳ್ಕೊಂಡ್ವಿ. ಮುಂದಿನ ನಾಮ ಪಂಚಕೃತ್ಯ ಪರಾಯಣ. ಈ ಪಂಚಕೃತ್ಯ ಪಾರಾಯಣ ಅನ್ನೋದು ಏನು, ಬಹಳ ವಿವರವಾಗಿ ಬಹಳ ಚೆನ್ನಾಗಿದೆ ಈ ಸಬ್ಜೆಕ್ಟ್. ಹಾಗಾಗಿ ನಾನು ಮುಂದಿನ ಭಾಗದಲ್ಲಿ ಇದನ್ನ ನಾನು ಹೇಳ್ತೇನೆ. ಎಲ್ರಿಗೂ ಕೂಡ ಆ ಜಗಜ್ಜನನಿಯ ಅನುಗ್ರಹ ಆಗ್ಲಿ. ಇಂತಹ ವಿಚಾರಗಳನ್ನ ತಾವು ತಮಗೆ ತಿಳಿದಿರ್ತಕ್ಕಂತಹ ಗ್ರೂಪ್ನಲ್ಲೆಲ್ಲ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಚಾರಗಳು ತಿಳಿಯಲಿ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಏನೇನಿದೆ ಅದ್ಭುತವಾಗಿರ್ತಕ್ಕಂಥದ್ದು ಅದು ಎಲ್ರಿಗೂ ಕೂಡ ತಿಳಿಬೇಕು. ಎಲ್ರೂ ಕೂಡ ಅದನ್ನ ತಮ್ಮ ಗ್ರೂಪಲ್ಲಿ ಹರಡಲಿ. ಎಲ್ಲವೂ ಕೂಡ ಶುಭವಾಗ್ಲಿ, ಅಮ್ಮನವರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಬೇಕು ಅನ್ನೋದೇ ಈ ಒಂದು ವಿಡಿಯೋಗಳು ಮಾಡ್ತಿರ್ತಕ್ಕಂತಹ ಒಂದು ಉದ್ದೇಶ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಹಕಾರ ಕೊಡ್ತಾ ಇದ್ದೀರಿ. ನಿಮ್ಗೆಲ್ರಿಗೂ ಕೂಡ ಅನಂತ 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 ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಮುಂದೂ ಕೂಡ ತಾವುಗಳು ಸಹಕಾರ ಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ವಿಚಾರವನ್ನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ನಾಮ ಪಂಚಕೃತ್ಯ ಪರಾಯಣ. ನಮಸ್ಕಾರ.